ಫೈನಾನ್ಸ್ ಕಂಪನಿಗಳಿಗೆ ಸಂಬಂಧಿಸಿದಂತಹ ಬಿಗ್ ಸ್ಟೋರಿ. ಸಾಲಗಾರರಿಗೆ ಅಧಿಕ ಬಡ್ಡಿ ಹಾಕಿದರೆ 10 ವರ್ಷ ಜೈಲು. 10 ವರ್ಷಗಳ ಜೈಲಿನ ಜೊತೆಗೆ 5 ಲಕ್ಷ ದಂಡ. ಜನತೆಗೆ ಗುಡ್ ನ್ಯೂಸ್ ಕೊಟ್ಟಿರುವಂತಹ ಸರ್ಕಾರ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸರ್ಕಾರ ಬಿಗ್ ಶಾಕ್ ಅನ್ನ ನೀಡಿದೆ. ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಫೈನಾನ್ಸ್ ಸಂಸ್ಥೆಗಳಿಗೆ ಲಗಾಮು ಹಾಕಿರುವಂತಹ ಸರ್ಕಾರ ಫೈನಾನ್ಸ್ ಸಂಸ್ಥೆಗಳನ್ನ ನಿಯಂತ್ರಣಕ್ಕೆ ತರಲು ಬಿಲ್ ಪಾಸ್. ವಿಧಾನಸಭೆಯ ಅಂಗೀಕಾರ ಪಡೆದಂತಹ ಫೈನಾನ್ಸ್ ಬಿಲ್. ಎಸ್, ಯಾವುದೋ ಸಣ್ಣ ಪುಟ್ಟ ಫೈನಾನ್ಸ್ ಮಾಡಿಕೊಂಡು ಜನರಿಗೆ ಹೆಚ್ಚಿಗೆ ಬಡ್ಡಿಯನ್ನೇ ಸಾಲವನ್ನ ಕೊಟ್ಟು ಜನರಿಗೂ ಅದೇ ಬೇಕಾಗಿರುತ್ತೆ. ಅಂದ್ರೆ ಆ ಕ್ಷಣಕ್ಕೆ ದುಡ್ಡು ಬೇಕಾಗಿರುತ್ತೆ. ಎಷ್ಟೋ ಒಂದು ಬಡ್ಡಿ ಕಟ್ಕೊಂಡು ಹೋಗ್ಬಿಡೋಣ ಅಂತ ಸಾಲ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಆಗ ಬಿಸಿ ಗೊತ್ತಾಗಲ್ಲ, ಸಾಲವನ್ನ ಕಟ್ಟುವಂತಹ ಬಡ್ಡಿಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆಗೂ ಹರಿದು ಹಂಚೋಗಿರುತ್ತೆ. ಈಗ ಸರ್ಕಾರ ಅದೆಲ್ಲದಕ್ಕೂ ಬ್ರೇಕ್ ಹಾಕ್ತಾ ಇದೆ. ಈ ಒಂದು ಸಾಲವನ್ನ ನಂಬಿಕೊಂಡು ಅಥವಾ ಸಾಲದ ಸುಳಿಯಲ್ಲಿ ಬಿದ್ದು ಒಂದಿಷ್ಟು ಜನ ಊರನ್ನ ಬಿಟ್ರೆ ಒಂದಿಷ್ಟು ಜನ ಪ್ರಾಣವನ್ನೇ ಬಿಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಬಿಲ್ನ ಮಾಹಿತಿ ನೀಡಿರುವಂತಹ ಸಚಿವ, ಸಭೆಗೆ ಬಿಲ್ನ ವಿವರವನ್ನ ನೀಡಿರುವಂತಹ ಕಾನೂನು ಸಚಿವ HKP, ಮಸೂದೆಯ ಮಾಹಿತಿ ನೀಡಿರುವಂತಹ ಸಚಿವ HK ಪಾಟೀಲ್ ಅವರು, ಬಲವಂತ ಸಾಲ ವಸೂಲಿಗೆ ಬೀಳುತ್ತೆ ಬಿಗ್ ಬ್ರೇಕ್. ಫೈನಾನ್ಸ್ ಕಂಪನಿಗಳು ಸಾಲ ಪಡೆದವರಿಗೆ ಕಿರುಕುಳವನ್ನ ನೀಡಬಾರದು. ಫೈನಾನ್ಸ್ ಸಂಸ್ಥೆಗಳು ಅಧಿಕ ಬಡ್ಡಿಯನ್ನ ವಿಧಿಸಿದ್ರೆ 10 ವರ್ಷ ಮಾತಾಡಂಗಿಲ್ಲ, ಜೈಲೇ ಫಿಕ್ಸ್. ಎಸ್, ಆಗ್ಬೇಕಿದು, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೇಕು. ಯಾರಿಗೋ ದುಡ್ಡು ಕೊಟ್ಟುಕೊಂಡು ಅವ್ರಿಗೆ ಯಾಕಾರ ನಾನು ದುಡ್ಡು ತಗೊಂಡು ನನ್ನ ಕಷ್ಟದ ಸಂದರ್ಭದಲ್ಲಿ ಅನ್ನುವಂತಹ ಒಂದಿಷ್ಟು ಮನಸ್ಥಿತಿಗೆ ತಂದಿಡ್ತೀರಲ್ಲ ನೀವು ಫೈನಾನ್ಸ್ ಅವರು. ಬಡವರ ಒಂದು ಕಷ್ಟವನ್ನೇ ಬಂಡವಾಳವಾಗಿ ಇಟ್ಟುಕೊಂಡಿರುವಂತಹ ಫೈನಾನ್ಸ್ ಕಂಪನಿಗಳಿಗೆ ಈಗ ಬಿತ್ತು ಬ್ರೇಕ್. ಕಿರುಕುಳ ಕೊಟ್ರೆ 10 ವರ್ಷ ಮುಖ ಮುಚ್ಕೊಂಡು ಜೈಲಲ್ಲಿ ಕೂತ್ಕೊಳ್ಳಿ. ಬೋರ್ಡ್ ಹಾಕಿರ್ತೀರಾ, ಬೋರ್ಡು ಹೋದಲ್ಲಿ ಇವರು ಸಾಲವನ್ನ ತೆಗೆದುಕೊಂಡಿದ್ದಾರೆ, ಕಟ್ಟಲಿಲ್ಲ ಅಂತ. ಯಾರು ಹೇಳಿದ್ರು ನಿಮಗೆ ಬೋರ್ಡ್ ಹಾಕಕ್ಕೆ? ಈಗ ಸರ್ಕಾರ ಕೊಡ್ತಲ್ಲ ಸರಿಯಾಗಿ ಬರೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ. ಕಪ್ಪು ಹಣವನ್ನ ಬಿಳಿಯಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕುವಂತಹ ಅವಶ್ಯಕತೆ ಜಾಸ್ತಿ ಇದೆ. ವಿಧಾನಸಭೆಗೆ ಕಾನೂನು ಸಚಿವ HK ಪಾಟೀಲ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಫ್ರೀಡಂ ಟಿವಿಯ ಪರವಾಗಿ ಸರ್ ನಿಮಗೆ ಕ್ಲಾಪ್ಸ್ ಸರ್. ಯಾಕಂದ್ರೆ ತುಂಬಾ ಫೈನಾನ್ಸ್ ಕಂಪನಿಗಳಲ್ಲಿ ಹೀಗೆ ಆಗ್ತಾ ಇದೆ. ಕಪ್ಪು ಹಣವನ್ನ ಅಥವಾ ಬ್ಲ್ಯಾಕ್ ಮನಿಯನ್ನ ವೈಟ್ ಆಗಿ ಪರಿವರ್ತನೆ ಮಾಡೋಕೆ ಇವರು ಫೈನಾನ್ಸ್ ಎನ್ನುವಂತಹ ಹೆಸರನ್ನ ಇಟ್ಕೊಳ್ತಾರೆ. ನಿಮಗೆ ಹೋಗ್ಬಿಟ್ಟು ಅಯ್ಯ ನಂಗೆ ಸಾಲ ಬೇಕಾಗಿತ್ತು ಅಂತ ಕೇಳೋ ಪರಿಸ್ಥಿತಿಯೇ ಇಲ್ಲ. ಅವರೇ ಮನೆಗೆ ಬರ್ತಾರೆ, ಅವರೇ ಸಾಲ ಕೊಡ್ತಾರೆ, ಬಡ್ಡಿ ಇಷ್ಟು ಅಂತ ಹೇಳ್ತಾರೆ. ವಾರ ನಾನೇ ಬಂದು ತೆಗೆದುಕೊಂಡು ಹೋಗ್ತೀನಿ ಬಡ್ಡಿನ ಅಂತ ಹೇಳ್ತಾರೆ. ಬಡ ಮುಗ್ಧ ಜನರು ಆಯ್ತು ಅಂತ ಹೇಳಿ ಮೊದಲು ಕಷ್ಟವನ್ನ ನೋಡ್ಕೊಂಡು ಸಾಲವನ್ನ ತೆಗೆದುಕೊಳ್ತಾರೆ. ಆಮೇಲೆ ಬಡ್ಡಿ ಕಟ್ಟಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಬಿಲ್ನ ಮಾಹಿತಿಯನ್ನ ನೀಡಿದ್ದಾರೆ ಸಚಿವರು. HK ಪಾಟೀಲ್ ಅವರು ಒಂದೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಈಗ ಬನ್ನಿ ಫೈನಾನ್ಸ್ ಅವರು 10 ಕಿರುಕುಳವನ್ನ ಕೊಟ್ರೆ 10 ವರ್ಷ ಮುಚ್ಕೊಂಡು ಜೈಲಲ್ಲಿ ಕೂತ್ಕೋಬೇಕಾಗತ್ತೆ. ಎಸ್, HK ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್
ರಿಪ್ಲೇಸ್ಮೆಂಟ್ ಬಿಲ್ ಆಗಿ ಇಲ್ಲಿ ನಾವು ಮಂಡಿಸ್ತಾ ಇದ್ದೇವೆ. ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೋದು, ಖಾಸಗಿಯವರು ಅನ್ಬೋದು, ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು, ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ. ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು, ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು. ಸುಮಾರು 15ರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು. ಭಾಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನು ಸಾಲಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು. ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರೆಲ್ಲರೂ ಹೋಗಿಬಿಟ್ಟಿದ್ರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ, ಭಯ ಇರಬೇಕು. ಮಾನವ ಹಕ್ಕುಗಳನ್ನು ತಮಗೆ ಮನಬಲ್ಲಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ